ಕ್ಲಾಸ್ 7th ಚಾಪ್ಟರ್ 7ವರೆಗೂ ಕವರ್ ಮಾಡಿದ್ದೀವಿ. ಇವತ್ತು ಚಾಪ್ಟರ್ 8 ಏನು ಅಂತ ನೋಡ್ತೀವಿ, ರೈಟ್? ಸೊ ಚಾಪ್ಟರ್ 8 ಏನು ಅಂತ ನೋಡಿದಾಗ ಹ್ಯೂಮನ್ ಎನ್ವಿರಾನ್ಮೆಂಟ್ ಇಂಟರ್ಯಾಕ್ಷನ್ಸ್ ದ ಟ್ರಾಪಿಕಲ್ ಆ್ಯಂಡ್ ಸಬ್ ಟ್ರಾಪಿಕಲ್ ರೀಜನ್ ಅಂತ ನೋಡ್ತೀವಿ. ಏನಿದು ಅಂತ ನೋಡ್ತಾ ಹೋದರೆ, ಸೇ ದಿಸ್ ಇಸ್ ದಿ ಅರ್ತ್, ಸೇ ದಿಸ್ ಇಸ್ ದಿ 0 ಡಿಗ್ರಿ ಇಕ್ವೇಟಾರ್, ರೈಟ್? ಒಂದಷ್ಟು ಮೇಜರ್ ಲ್ಯಾಟಿಟ್ಯೂಡ್ಸ್ ಅಂತ ಸ್ಟಡಿ ಮಾಡುವಾಗ ನಾವು ಇದನ್ನು ನೋಡಿದ್ವಿ. ಒಂದಷ್ಟು ಮೇಜರ್ ಲ್ಯಾಟಿಟ್ಯೂಡ್ಸನ್ನು ನೋಡಿದ್ವಿ. 23.5 ಡಿಗ್ರಿ ನಾರ್ತ್, 66.5 ಡಿಗ್ರಿ ನಾರ್ತ್, 90 ಡಿಗ್ರಿ ನಾರ್ತ್, ರೈಟ್? ಅದೇ ರೀತಿ 23.5 ಡಿಗ್ರಿ ಸೌತ್, 66.5 ಡಿಗ್ರಿ ಸೌತ್ ಆ್ಯಂಡ್ 90 ಡಿಗ್ರಿ ಸೌತ್. ಎಸ್, ಇದರಲ್ಲಿ ಈ 23.5 ಡಿಗ್ರಿ ನಾರ್ತಿಂದ 23.5 ಡಿಗ್ರಿ ಸೌತ್ವರೆಗೂ ದಿಸ್ ರೀಜನ್, ಎಸ್, ಈ ರೀಜನ್ನಿಗೆ ನಾವು ಟ್ರಾಪಿಕಲ್ ರೀಜನ್ ಅಂತ ಕರಿತೀವಿ. ದಿಸ್ ಇಸ್ ದಿ ಟ್ರಾಪಿಕಲ್ ರೀಜನ್. ಲೆಟ್ ಮಿ ರೈಟ್ ಹಿಯರ್. ಎಸ್, ಟ್ರಾಪಿಕಲ್ region. This is the tropical region. Yes. ಅದೇ ರೀತಿ ಇಲ್ಲಿರುವಂಥದ್ದು 23.5 to 66.5 ವರೆಗೂ ಬೋತ್ ಇನ್ ನಾರ್ತ್ ಆ್ಯಂಡ್ ಸೌತ್. ಇದಕ್ಕೆ ನಾವು ಸಬ್ ಟ್ರಾಪಿಕಲ್ ಮೀನ್ಸ್ ಟ್ರಾಪಿಕ್ ಲೈಕ್ ಅನ್ನುವಂತಹ ಸೆನ್ಸ್ ಕೊಡುತ್ತೆ. ಎಸ್, ಇದಕ್ಕೆ ನಾವು ಸಬ್ ಟ್ರಾಪಿಕಲ್ ರೀಜನ್ ಅಂತ ಕರಿತೀವಿ. ಈ ರೀಜನ್ನಿಗೆ ನಾವು ಟ್ರಾಪಿಕಲ್ ರೀಜನ್ ಅಂತ ಕರಿತೀವಿ, ರೈಟ್? ಸೊ ಈ ರೀಜನ್ನಲ್ಲಿರುವಂತಹ ಜನರ ಜೀವನ ಯಾವ ಥರ ಇದೆ, ಯಾವ ಎನ್ವಿರಾನ್ಮೆಂಟು ಯಾವ ಥರ ಇದೆ ಅನ್ನುವಂಥದ್ದನ್ನು, ಹ್ಯೂಮನ್ ಎನ್ವಿರಾನ್ಮೆಂಟ್ ಯಾವ ಥರ ಇದೆ ಅನ್ನೋದನ್ನು ನಾವು ಈ ಟಾಪಿಕಲ್ಲಿ, ಈ ಚಾಪ್ಟರಲ್ಲಿ ಕಲಿತೀವಿ, ರೈಟ್? ಅದರಲ್ಲೂ ನಾವು ಅಮೆಝಾನ್ ನದಿಯ ಸುತ್ತಮುತ್ತಲೂ ಇರುವಂತಹ ಪ್ರದೇಶದಲ್ಲಿ ಹೇಗಿದೆ ಅನ್ನೋದನ್ನು ಮೇಜರಾಗಿ ಒಂದು ಎಕ್ಸಾಂಪಲ್ ಆಗಿ ನಾವು ಈ ಚಾಪ್ಟರಲ್ಲಿ ನಾವು ನೋಡ್ತೀವಿ, ರೈಟ್? ಅದಾದಮೇಲೆ ಇದೇ ರೀತಿಯ ಒಂದು ಹ್ಯೂಮನ್ ಎನ್ವಿರಾನ್ಮೆಂಟ್ ಇಂಟರ್ಯಾಕ್ಷನ್ಸು ನಮಗೆ ಇಂಡಿಯಾದಲ್ಲಿ ಬ್ರಹ್ಮಪುತ್ರ ಮತ್ತು ಗಂಗಾ ನದಿ ವ್ಯವಸ್ಥೆಯಲ್ಲಿ ನಮಗೆ ಕಂಡುಬರುತ್ತೆ. ಅದ್ರ ಬಗ್ಗೆನೂ ನಾವು ಒಂದಷ್ಟು ಇಂಟ್ರೊಡಕ್ಷನನ್ನು ನೋಡ್ತೀವಿ, ರೈಟ್? So this is what the topic is. Let's start the class. Yeah. ಮೊದಲೇ ಹೇಳಿರೋ ಹಾಗೆ ಅಮೆಝಾನ್ ಪ್ರದೇಶದಲ್ಲಿರುವಂಥ ಜನರ ಜೀವನದ ಬಗ್ಗೆ ನಾವಿಲ್ಲಿ ನೋಡ್ತೀವಿ. ವೈ ಅಮೆಝಾನ್ ಅಂತ ನೋಡ್ತಾ ಹೋದರೆ, ಅರ್ತಲ್ಲಿ ಇಕ್ವಿಟೋರಲ್ಲಿ ಆಲ್ಮೋಸ್ಟ್ ಈ ಪಾರ್ಟಲ್ಲಿ, ಎಸ್, ಈ ಪಾರ್ಟಲ್ಲಿ ನಮಗೆ ಈ ಥರ ಸೌತ್ ಅಮೇರಿಕಾ ಬರುತ್ತೆ. ಎಸ್, ಈ ಸೌತ್ ಅಮೇರಿಕಾದಲ್ಲಿ ಇರುವಂಥದ್ದು ನಮಗೆ ಅಮೆಝಾನ್ ಬೆಸಿನ್. ಅದರಲ್ಲಿ ನಮಗೆ 23.5 ಡಿಗ್ರಿ, 66.5 ಡಿಗ್ರಿ ಆಲ್ಮೋಸ್ಟ್ ಇದು ಹೆಂಗಿರುತ್ತೆ ಅಂದರೆ, ಈ ಇಕ್ವೇಟಾರ್ 0 ಡಿಗ್ರಿಯಿಂದ ಅಪ್ರಾಕ್ಸಿಮೇಟ್ಲಿ ಒಂದು 18 ಡಿಗ್ರಿ ಸೆಲ್ಸಿಯಸ್ವರೆಗೂ, 18 ಡಿಗ್ರಿವರೆಗೂ ನಮಗೆ ಇದು ಈ ಥರ ಸ್ಪ್ರೆಡ್ ಆಗಿದೆ. ದಿಸ್ ಪಾರ್ಟ್ ಈಸ್, ಎಸ್, ಅಪ್ರಾಕ್ಸಿಮೇಟ್ಲಿ ಈ ಪಾರ್ಟಲ್ಲಿ ನಮಗೆ ಇಕ್ವಿಟೋರ್ ಪಾಸ್ ಆಗುತ್ತೆ. ಈ ರೀಜನ್ ನಮಗೆ ಇಕ್ವಿಟೋರಿಯಲ್ ರೀಜನ್ನಲ್ಲೇ ಬರುತ್ತೆ. ಸೊ ಅದಕ್ಕಾಗಿ ಇದನ್ನು ನಾವು ರೆಫರೆನ್ಸ್ ಆಗಿ ಸ್ಟಡಿ ಮಾಡ್ತಿದ್ದೀವಿ, ರೈಟ್? ಸೊ ಇಲ್ಲಿ ಅಮೆಝಾನ್ ಬೆಸಿನ್ ಅಂತ ನೋಡ್ತಾ ಹೋದರೆ ಮೇಜರ್ ರಿವರ್ ನಮಗಿಲ್ಲಿ ಕಾಣಿಸ್ತಿದೆ, ಅಮೆಝಾನ್ ಅಂತ ಕಾಣಿಸ್ತಿದೆ. ಎಸ್, ಸೊ ಈ ಅಮೆಝಾನ್ ನದಿ, ಅದರ ಜೊತೆಗೆ ಅದರ ಉಪನದಿಗಳು ಕೂಡ ಇದ್ದಾವೆ. ಎಸ್, ಇವೆಲ್ಲ ಸೇರಿಕೊಂಡು ನಮಗೆ ಇಲ್ಲಿ ಒಂದು ವಿಧದ ಹ್ಯೂಮನ್ ಎನ್ವಿರಾನ್ಮೆಂಟ್ ಇಂಟರ್ಯಾಕ್ಷನ್ ಆಗೋ ಥರ ಮಾಡ್ತಿದ್ದಾವೆ. ಸೊ ಅದ್ರ ಬಗ್ಗೆ ನಾವು ಒಂದಷ್ಟು ಬ್ರೀಫ್ ಇಂಟ್ರೊಡಕ್ಷನನ್ನು ನೋಡ್ತಾ ಹೋಗ್ತೀವಿ. ಅಮೆಝಾನ್ ರಿವರ್ ನಮಗೆ ಟ್ರಾಪಿಕಲ್ ರೀಜನಲ್ಲಿ ಫ್ಲೋ ಆಗ್ತಿರುತ್ತೆ. ಈ ರೀತಿಯ ಒಂದು ಟ್ರಿಬ್ಯೂಟ್ರಿಗಳು, ಅದರ ಉಪನದಿಗಳು ಹೋಗ್ತಿರೋದ್ರಿಂದ ಈ ನದಿ ನಮಗೆ ಒಳನಾಡು ಜಲಸಾರಿಗೆಯನ್ನು ಕೂಡ ಸಂಪರ್ಕಿಸೋಕೆ, ಜಲಸಾರಿಗೆ ಅಂತ ಪ್ರೀವಿಯಸ್ ಚಾಪ್ಟರಲ್ಲಿ ನೋಡಿದ್ವಿ ಅಲ್ವಾ?
ಸೊ ಇಲ್ಲಿನೂ ಕೂಡ ಬಹಳಷ್ಟು ಜಲ ಸಾರಿಗೆ ನಡೀತಾ ಇರುತ್ತೆ, ರೈಟ್. ಹೀಗಾಗಿ ಟ್ರಾನ್ಸ್ಪೋರ್ಟೇಷನಿಗೆ ಅದು ಬಹಳ ಈಸಿ ಆಗ್ತಿರುತ್ತೆ. ಅಮೆಝಾನ್ ರಿವರು ಈ ಥರ ಹೋಗಿಬಿಟ್ಟು ಅಟ್ಲಾಂಟಿಕ್ ಓಷನಲ್ಲಿ ಡ್ರೈನ್ ಆಗ್ತಿದೆ. ಇದಕ್ಕೆ ನಾವು ಮೌತ್ ಆಫ್ ದ ರಿವರ್ ಅಂತ ಕರಿತೀವಿ. ಈ ರೀತಿ ಈ ಡ್ರೈನ್ ಆಗ್ತಿರುವಂಥ ಈ ಪಾರ್ಟಿಗೆ ನಾವು ಮೌತ್ ಆಫ್ ದ ರಿವರ್ ಅಂತ ಕರಿತೀವಿ, ರೈಟ್. ಸೊ ಇದನ್ನು ನಾವು ಫಿಸಿಕಲ್ ಮ್ಯಾಪಲ್ಲಿ ನೋಡಿದರೆ ಈ ಭಾಗದಲ್ಲಿ ನಮಗೆ ಜಾಸ್ತಿ ಬ್ರೆಜಿಲ್ ಬರುತ್ತೆ. ಎಸ್, ಇಲ್ಲಿ ನೋಡಿದರೆ ಇಕ್ವೆಡಾರ್ ಇದೆ, ರೈಟ್. ಸೊ ಕೊಲಂಬಿಯಾದ ಒಂದಷ್ಟು ಪಾರ್ಟಲ್ಲಿ, ಎಸ್. ಸೊ ಇದಷ್ಟು ನಮಗೆ ಅಮೆಝಾನ್ ಬೇಸಿನ್ ಕವರ್ ಮಾಡಿದೆ, ರೈಟ್. ರೇನ್ ಫಾರೆಸ್ಟ್ ಇನ್ ದಿ ಅಮೆಝಾನ್ ಬೇಸಿನ್. ರೇನ್ ಫಾರೆಸ್ಟ್ ಇನ್ ದಿ ಅಮೆಝಾನ್ ಬೇಸಿನ್ ಅಂತ ನೋಡ್ತಾ ಹೋದರೆ ನಮಗೆ ನಾವೀಗ ಆಲ್ರೆಡಿ ನೋಡಿರೋ ಹಾಗೆ ನಮಗೆ ಈ ರೀಜನಲ್ಲಿ ನಮಗೆ ಈ ಅಮೆಝಾನ್ ಕಂಡು ಬರ್ತಾ ಇತ್ತು, ದಿಸ್ ಪರ್ಟಿಕ್ಯುಲರ್ ಪಾರ್ಟ್, ಈ ಪಾರ್ಟಲ್ಲಿ, ರೈಟ್. ಸೊ ನಾವು ಪ್ರೀವಿಯಸ್ ಕ್ಲಾಸನ್ನು ಕೋರಿಲೇಟ್ ಮಾಡೋದ್ರಿಂದ ನಮಗೆ ಮಾಡಿದರೆ ನಮಗೇನು ಸಿಗುತ್ತೆ ಅಂದರೆ 0 ಡಿಗ್ರಿ ಮತ್ತು 23 ಡಿಗ್ರಿ ನಡುವೆ ಇರುವಂತಹ ಟ್ರಾಪಿಕಲ್ ರೀಜನ್ನಲ್ಲಿ ಸೂರ್ಯನ ರೇಡಿಯೇಷನ್ಸು ಡೈರೆಕ್ಟಾಗಿ ಬರ್ತಿತ್ತು, ರೈಟ್. ಸೊ ದೆರ್ ಈಸ್ ಅ ಹೈಯರ್ ಸನ್ಲೈಟ್, ಡೈರೆಕ್ಟ್ ರೇಡಿಯೇಷನ್, ಸೂರ್ಯನ ನೇರವಾದ ಕಿರಣಗಳು ಈ ಭಾಗದಲ್ಲಿ ವರ್ಷವಿಡೀ ಬರ್ತಿರ್ತವೆ, ರೈಟ್. ಅದೇ ರೀತಿ ನಾವು ಇನ್ನೊಂದು ಫ್ಯಾಕ್ಟ್ ನೋಡಿದ್ವಿ, ಈ ಭಾಗದಲ್ಲಿ ಜಾಸ್ತಿ ಮಳೆ ಆಗುತ್ತೆ ಅಂತ, ರೈಟ್. ಟ್ರಾಪಿಕಲ್ ರೀಜನ್ನಲ್ಲಿ ನಮಗೆ ಜಾಸ್ತಿ ಮಳೆ ಆಗುತ್ತೆ ಅಂತ ನೋಡಿದ್ವಿ. ದ್ಯಾಟ್ ಈಸ್ ವೈ ರೇನ್ ಫಾರೆಸ್ಟ್ ಈ ಭಾಗದಲ್ಲಿ ನಮಗೆ ಜಾಸ್ತಿ ರೇನ್ ಫಾರೆಸ್ಟ್ ನಮಗೆ ಕಂಡು ಬರ್ತವೆ. ಸೊ ಈ ರೇನ್ ಫಾರೆಸ್ಟ್ ಹೆಂಗಿರ್ತವೆ ಅಂತ ನೋಡ್ತಾ ಹೋದರೆ ನಮಗೆ ಅವು ಎವರ್ಗ್ರೀನ್ ಇರ್ತವೆ, ರೈಟ್. ಸೊ ವೈ ಎವರ್ಗ್ರೀನ್? ದ ಆನ್ಸರ್ ಈಸ್ ದೇರ್ ಇನ್ ಯುವರ್ ಪ್ರೀವಿಯಸ್ ಕ್ಲಾಸಸ್, ರೈಟ್. ಸೊ ಜಾಸ್ತಿ ರೇನ್ಫಾಲ್ ಇರುತ್ತೆ, ಜಾಸ್ತಿ ಸನ್ಶೈನ್ ಕೂಡ ಇರುತ್ತೆ. ಸೊ ಅದಕ್ಕಾಗಿ ಇಲ್ಲಿ ನಮಗೆ ಮಳೆ ಜಾಸ್ತಿ ಇರೋದ್ರಿಂದ ನಮಗೆ ರೇನ್ ಫಾರೆಸ್ಟು ಬಹಳ ಡೆನ್ಸ್ ಆಗಿ ಥಿಕ್ಕಾಗಿ ಈ ರೀತಿ ಕಂಡುಬರುತ್ತೆ. ಸೊ ಈ ರೀತಿ ಪ್ಲಾಂಟ್ಗಳು ಇರ್ತಾವಲ್ವಾ, ಈ ರೀತಿ ಬಹಳ ಡೆನ್ಸಾಗಿ ಬೆಳೆದಿರ್ತವೆ. ಸೊ ಸೂರ್ಯನ ರೇಡಿಯೇಷನ್ಸ್ ನಮಗೆ ನೆಲ ತಲುಪಲಿಕ್ಕೆ ಸಾಧ್ಯ ಆಗೋದಿಲ್ಲ, ಯಾಕಂದರೆ ಇಟ್ ಆ್ಯಕ್ಟ್ ಆಸ್ ದಿಸ್ ಈಸ್ ಆ್ಯಕ್ಟಿಂಗ್ ಆ್ಯಸ್ ಅ ರೂಫ್, ರೈಟ್. ಸೊ ಅದಕ್ಕಾಗಿ ಇಲ್ಲಿ ಬೆಳೆಯುವಂಥ ಪ್ಲಾಂಟ್ಸ್ ಎಲ್ಲ ಹೆಂಗಿರ್ತವೆ ಅಂತಂದರೆ ನೆರಳಿನಲ್ಲಿ ಬೆಳೆಯುವಂಥ ಪ್ಲಾಂಟ್ಸ್ಗಳಾಗಿರ್ತವೆ, ಅಥವಾ ಪ್ಯಾರಾಸೈಟ್ ಅಂತಂದರೆ ಪರಾವಲಂಬಿ ಸಸ್ಯಗಳು. ಈ ಸಸ್ಯಗಳನ್ನು ಎತ್ತರವಾಗಿ ಬೆಳೆದಿರುವಂತಹ ಸಸ್ಯಗಳನ್ನು ಅವಲಂಬನೆಯಾಗಿ ಬದುಕುವಂಥ ಸಸ್ಯಗಳು ಈ ಭಾಗದಲ್ಲಿ ನಮಗೆ ಜಾಸ್ತಿ ಕಂಡು ಬರ್ತವೆ. ಬಿಕಾಸ್ ಇಲ್ಲಿ ಅದಕ್ಕೆ ರೇಡಿಯೇಷನ್ಸೇ ರೀಚ್ ಆಗ್ತಿಲ್ಲ. ಸೊ ಅದು ಕೂಡ ಫೋಟೋಸಿಂಥೆಸಿಸ್ ಮಾಡಬೇಕಾಗಿರುತ್ತೆ. ಅದಕ್ಕಾಗಿ ಇಲ್ಲಿ ಅಮೌಂಟ್ ಆಫ್ ರೇಡಿಯೇಷನ್ಸೇ ಕಡಿಮೆ ಬರ್ತಿರೋದ್ರಿಂದ ಅಷ್ಟು ಆ್ಯಕ್ಟಿವ್ ಆಗಿ ಫೋಟೋಸಿಂಥೆಸಿಸ್ ನಡೀತಿರಲ್ಲ. ಸೊ ಆಲ್ರೆಡಿ ಬೆಳೆದಿರುವಂತಹ ಗಿಡದ ಮೂಲಕ ಅದು ಆ ಕ್ರಿಯೆಯನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿರುತ್ತೆ. ಸೊ ಅದೇ ರೀತಿ ಈ ರೀತಿ ಅದ್ರ ಮೇಲೆ ಕ್ರಿಪರ್ಸ್ಗಳಾಗಿರ್ಬೋದು, ಇಂಥವೆಲ್ಲ ಈ ರೀತಿಯ ಫಾರೆಸ್ಟ್ಗಳಲ್ಲಿ ಕಂಡು ಬರ್ತವೆ. ಅಮೆಝಾನ್ನಲ್ಲಿ ಈ ರೀತಿ ಥಿಕ್ ಆಗಿರುವಂತಹ ಡೆನ್ಸ್ ಆಗಿರುವಂತಹ ಫಾರೆಸ್ಟ್, ರೇನ್ ಫಾರೆಸ್ಟ್ ನಮಗೆ ಅಲ್ಲಿ ಕಂಡು ಬರ್ತವೆ, ರೈಟ್. ಅದೇ ರೀತಿ ಅಲ್ಲಿ ಬಹಳಷ್ಟು ರಿಚ್ ಆಗಿರುವಂತಹ ಫಾನಾ ಕೂಡ ಇದೆ. ಬರ್ಡ್ಸ್ ಆಗಿರ್ಬೋದು, ಆ್ಯನಿಮಲ್ಸ್, ರೆಪ್ಟೈಲ್ಸ್, ಫಿಶಸ್ ಇವೆಲ್ಲನೂ ಕಂಡು ಬರ್ತವೆ. ಬರ್ಡ್ಸ್ ಆಬ್ವಿಯಸ್ಲಿ ಬಹಳಷ್ಟು ಪ್ಲಾನ್ಸ್ ಇರ್ತವೆ, ಈಸಿಯಾಗಿ ನೆಸ್ಟ್ ಬಿಲ್ಡ್ ಮಾಡಿ ಬದುಕ್ಬೋದು. ಅದೇ ರೀತಿ ಆ್ಯನಿಮಲ್ಸ್, ಮಂಕಿ, ಸ್ಲಾತ್ ಇವೆಲ್ಲವೂ ಹೆಂಗಂದರೆ ಗಿಡವನ್ನು ಅವಲಂಬಿಸಿ ಬದುಕುವಂಥದ್ದು, ಅಂಥ ಒಂದು ಜೀವಿಗಳು ಇಲ್ಲಿ ಕಂಡು ಬರ್ತವೆ. ರೆಪ್ಟೈಲ್ಸಲ್ಲಿ ಕ್ರೊಕೊಡೈಲ್, ಸ್ನೇಕ್, ಪೈಥಾನ್ಸ್ ಎಲ್ಲ ಗಿಡವನ್ನು ಈಸಿಯಾಗಿ ಹತ್ತುವಂಥ ಒಂದು ಸ್ನೇಕ್ಸ್ಗಳಾಗಿರ್ಬೋದು. ಅಂದರೆ ನ್ಯಾಚುರಲ್ ಆಗಿಯೇ ಇಲ್ಲಿರುವಂಥ ಎನ್ವಿರಾನ್ಮೆಂಟಿಗೆ ಅಡಾಪ್ಟ್ ಆಗುವಂಥ, ಈಸಿಯಾಗಿ ಬದುಕಬಹುದಾದಂಥ, ಸರ್ವೈವ್ ಆಗುವಂಥ ಆರ್ಗ್ಯಾನಿಸಮ್ಸೇ ಆ ಒಂದು ಪರ್ಟಿಕ್ಯುಲರ್ ಎನ್ವಿರಾನ್ಮೆಂಟಲ್ಲಿ ಕಂಡು ಬರ್ತವೆ, ರೈಟ್. ಫಿಶಸ್ಗಳು ಕೂಡ ಇಲ್ಲಿರುವಂಥ ವಾಟರ್ ಬಾಡೀಸಲ್ಲಿ ಕಂಡು ಬರ್ತವೆ, ರೈಟ್. ನೆಕ್ಸ್ಟ್ ಇಸ್ ಕ್ಲೈಮೇಟ್ ಆಫ್ ಅಮೆಝಾನ್.
ಕ್ಲೈಮೇಟ್ ಹೆಸರೇ ಹೇಳ್ತಿದೆ ಕ್ಲೈಮೇಟ್. ಅಮೆಝಾನ್ ನಮಗೆ ಟ್ರಾಪಿಕಲ್ ರೀಜನಲ್ಲಿ ಲೈ ಆಗ್ತಿರೋದ್ರಿಂದ, ಟ್ರಾಪಿಕಲ್ ರೀಜನಲ್ಲಿ ಈ ಪಾರ್ಟಲ್ಲಿ ಲೈ ಆಗ್ತಿರೋದ್ರಿಂದ ಆಬ್ವಿಯಸ್ಲಿ ನಮಗಿಲ್ಲಿ ಎಂಥ ಕ್ಲೈಮೇಟ್ ಇರುತ್ತೆ, ಟ್ರಾಪಿಕಲ್ ಕ್ಲೈಮೇಟೇ ಇರಬೇಕಲ್ವಾ. ಸೊ ಟ್ರಾಪಿಕಲ್ ಕ್ಲೈಮೇಟ್ ಅಂತ ನೋಡ್ತಾ ಹೋದರೆ ನಮಗೆ ಆಲ್ಮೋಸ್ಟ್ ಈಕ್ವಿಟೋರಿಯಲ್ ರೀಜನ್ ಅಲ್ಲಿ ಬರ್ತಿರೋದ್ರಿಂದ ನಮಗೆ ರೇಡಿಯೇಷನ್ಸ್ ಜಾಸ್ತಿ ಇರುತ್ತೆ. ಅದೇ ರೀತಿ ರೇನ್ಫಾಲ್ ಕೂಡ ಜಾಸ್ತಿ ಇರುತ್ತೆ. ಇಲ್ಲಿ ರೇನ್ಫಾಲ್ ಆಲ್ಮೋಸ್ಟ್ ಡೈಲಿ ವಿತೌಟ್ ಮಚ್ ವಾರ್ನಿಂಗ್. ಯಾಕಂತಂದರೆ ಕನ್ವೆಕ್ಷನಲ್ ರೇನ್ಫಾಲ್ ಅಂತ ನೋಡಿದ್ವಿ ಅಲ್ವಾ, ಲ್ಯಾಂಡದ್ದು ಇಂಟೆನ್ಸ್ ಹೀಟಿಂಗ್ ಆಗ್ತಿರೋದ್ರಿಂದ ನಮಗೆ ಆ ವಿಧದ ಕನ್ವೆಕ್ಷನಲ್ ಟೈಪ್ ಆಫ್ ರೇನ್ಫಾಲ್, ಕ್ಲೌಡ್ಸ್ ಆಗಿಬಿಟ್ಟು ಲ್ಯಾಂಡ್ ಕಾಯ್ದುಬಿಟ್ಟು ಕ್ಲೌಡ್ಸ್ ಆಗಿಬಿಟ್ಟು ಪ್ರಿಸಿಪಿಟೇಷನ್ ಆಗ್ತಿರುತ್ತೆ. ಸೊ ಅದಕ್ಕಾಗಿ ಈ ಭಾಗದಲ್ಲಿ ನಮಗೆ ಜಾಸ್ತಿ ಮಳೆನೂ ಆಗ್ತಿರುತ್ತೆ, ರೈಟ್. ಸೊ ಈ ರೀತಿ ಮಳೆನೂ ಆಗ್ತಿರೋದ್ರಿಂದ, ಬಿಸಿಲು ಇರೋದ್ರಿಂದ ಹಾಟ್ ಆ್ಯಂಡ್ ಹ್ಯೂಮಿಡ್ ಕ್ಲೈಮೇಟ್ ಅಂತ ಕರಿತೀವಿ. ಹ್ಯೂಮಿಡ್ ಇನ್ ದ ಸೆನ್ಸ್ ಮಾಯಿಶ್ಚರ್, ಅಟ್ಮಾಸ್ಫಿಯರ್ದಲ್ಲಿರುವಂತಹ ಏರ್ ಪಾರ್ಟಿಕಲ್ಸಲ್ಲಿ ಮಾಯಿಶ್ಚರ್ ಕೂಡ ಜಾಸ್ತಿ ಇರುತ್ತೆ, ರೈಟ್. ಸೊ ದಿಸ್ ಈಸ್ ಅಬೌಟ್ ದಿ ಕ್ಲೈಮೇಟ್. ಪೀಪಲ್, ಜನರ ಜೀವನ ಯಾವ ಥರ ಇದೆ ಈ ಭಾಗದಲ್ಲಿ ಅಂತ ನೋಡ್ತಾ ಹೋದರೆ, ಫಾರೆಸ್ಟ್ ಏರಿಯಾ ಆಗಿರೋದ್ರಿಂದ ಜನರು ಕೂಡ ಫಾರೆಸ್ಟನ್ನು ಅವಲಂಬನೆಯಾಗಿ ಬದುಕುವಂತಹ ಆ್ಯಕ್ಟಿವಿಟೀಸನ್ನು ಜಾಸ್ತಿ ಮಾಡ್ತಿರ್ತಾರೆ. ಫಾರ್ ಎಕ್ಸಾಂಪಲ್, ಪ್ರಾಣಿಗಳನ್ನು ಬೇಟೆ ಆಗೋದಾಗಿರ್ಬೋದು, ಮೀನುಗಳನ್ನು ಹಿಡಿಯೋದಾಗಿರ್ಬೋದು, ರೈಟ್. ಅದೇ ರೀತಿ ವಿಮೆನ್ಸ್ ಬಹಳಷ್ಟು ಅಗ್ರಿಕಲ್ಚರಲ್ಲಿ ಇನ್ವಾಲ್ವ್ ಇರ್ತಾರೆ, ರೈಟ್. ಈ ಭಾಗದಲ್ಲಿ ಫಾರೆಸ್ಟ್ ನಮಗೆ ಬಹಳಷ್ಟು ಡೆನ್ಸ್ ಆಗಿರೋದ್ರಿಂದ ಅಗ್ರಿಕಲ್ಚರ್ ಈಸ್ ನಾಟ್ ಸೋ ಈಸಿ, ರೈಟ್. ಇಲ್ಲೇನು ಮಾಡ್ತಾರೆ ಅಂದರೆ ಈ ಪ್ರದೇಶದಲ್ಲಿ ಫಾರೆಸ್ಟ್ ಇತ್ತು ಅಂದರೆ ಅದನ್ನು ಕ್ಲಿಯರ್ ಮಾಡಿಬಿಟ್ಟು ಸಣ್ಣ ಏರಿಯಾದಲ್ಲಿ ಉಳುಮೆ ಬೇಸಾಯವನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ, ರೈಟ್. ಸೊ ಈ ರೀತಿಯಾದಂತಹ ಒಂದು ವ್ಯವಸಾಯ ಪದ್ಧತಿನೂ ಕೂಡ ನಮಗೆ ಇಲ್ಲಿ ಅಮೆಝಾನ್ ರೇನ್ ಫಾರೆಸ್ಟಲ್ಲಿರುವಂತಹ ಜನರಲ್ಲಿ ಕಂಡುಬರುತ್ತೆ. ಅದೇ ರೀತಿ ಇಲ್ಲಿ ಕ್ಯಾಶ್ ಕ್ರಾಪ್ಸ್ಗಳನ್ನು ಬೆಳೀತಾರೆ. ಕಾಫಿ ಆಗಿರ್ಬೋದು, ಮೇಸ್ ಆಗಿರ್ಬೋದು, ಕೋಕೋ ಆಗಿರ್ಬೋದು, ಎಸ್. ಅದೇ ರೀತಿ ಇಲ್ಲಿ ಬಹಳ ರೆಗ್ಯುಲರ್ ಫುಡ್, ಸ್ಟೇಪಲ್ ಫುಡ್ ಏನು ಅಂತ ನೋಡಿದರೆ ಕಸಾವ, ನಮ್ಮದು ಪೊಟ್ಯಾಟೊ ಥರ ಇರುತ್ತೆ. ನಮ್ಮ ಪೊಟ್ಯಾಟೊ ಹೇಗೆ ನೆಲದಲ್ಲಿ ಬೆಳೆಯುತ್ತೆ ಅಲ್ವಾ, ಆ ಥರ ಇರುವಂಥ ಒಂದು ಸ್ಟೇಪಲ್ ಫುಡ್ ಇದು. ಅದರ ಜೊತೆಗೆ ಫೈನಾಪಲ್ ಆಗಿರ್ಬೋದು, ಸ್ವೀಟ್ ಪೊಟ್ಯಾಟೊ ಆಗಿರ್ಬೋದು, ಟಾಪಿಕೋ ಆಗಿರ್ಬೋದು, ಇವನ್ನೆಲ್ಲನೂ ನಮಗೆ ಈ ರೀಜನ್ನಲ್ಲಿ ನಮಗೆ ನೋಡೋಕ್ಕೆ ಸಿಗುತ್ತೆ. ಈ ರೀಜನ್ನಲ್ಲಿರುವಂತಹ ಜನರ ಊಟ, ಸ್ಟೇಪಲ್ ಫುಡ್ ಯಾವುದಾಗಿರುತ್ತೆ ಅಂದರೆ ಇವೆಲ್ಲವೂ ಆಗಿರ್ತವೆ, ರೈಟ್. ಅದೇ ರೀತಿ ಹೌಸ್ಗಳು ಹೆಂಗೆ ಇರಬೇಕು, ಆ್ಯಕ್ಚುಲಿ ನಾವು ಹೇಗೆ ನಮ್ಮ ಮಲೆನಾಡು ಪ್ರದೇಶದಲ್ಲಿ ನೋಡಿದ್ವಿ ಅಲ್ವಾ, ಈ ರೀತಿ ಜಾಸ್ತಿ ಸ್ಲಾಂಟ್ ಆಗಿರುವಂತಹ ರೂಪ್ಸ್, ಬಿಕಾಸ್ ರೇನ್ ಜಾಸ್ತಿ ಆಗ್ತಿರುತ್ತೆ, ರೈಟ್. ಸೊ ಅಂಥವುಗಳಿಗೆ ಈ ಪ್ರದೇಶದಲ್ಲಿ ನಾವು ಏನಂತ ಕರಿತೀವಿ ಅಂತಂದರೆ ಮಲೋಖಾ ಅಂತ ಕರಿತೀವಿ. ಮಲ್ಟಿ ಸ್ಟೋರಿನೂ 1-2 ಫ್ಲೋರ್ ಈ ಥರನೂ ಇರ್ಬೋದು, ಬಟ್ ಈ ಥರ ಸ್ಲಾಂಟ್ ಆಗಿರುವಂತಹ ರೂಪ್ಸ್ಗಳಿರ್ತವೆ, ಅವುಗಳಿಗೆ ನಾವು ಮಲೋಖಾ ಅಂತ ಕರಿತೀವಿ, ಎಸ್. ದಿಸ್ ಇಸ್ ಅಬೌಟ್ ದಿ ಸೆಟಲ್ಮೆಂಟ್, ಎಸ್. ಅದೇ ರೀತಿ ಇತ್ತೀಚೆಗೆ ಈಗ ಎವಲ್ಯೂಷನ್ ಆಗ್ತಿರೋ ಪ್ರಕಾರ ಬಹಳಷ್ಟು ಟೆಕ್ನಾಲಜಿಗಳನ್ನು ಅಡಾಪ್ಟ್ ಮಾಡ್ಕೊಂಡಾಗಿರ್ಬೋದು, ಟ್ರಾನ್ಸ್ಪೋರ್ಟೇಷನ್ ಮೋಡ್ಗಳನ್ನು ಯೂಸ್ ಮಾಡೋದ್ರಿಂದ ಎಲ್ಲ ರೀತಿಯ ಒಂದು ಏರ್ವೇಸ್ ಆಗಿರ್ಬೋದು, ಬಹಳಷ್ಟು ಡೆವಲಪ್ ಆಗಿರುವಂಥ ಟ್ರಾನ್ಸ್ಪೋರ್ಟೇಷನ್ ಕೂಡ ಈ ಪ್ರದೇಶದಲ್ಲಿ ನಮಗೆ ನೋಡೋಕೆ ಸಿಗುತ್ತೆ, ಎಸ್. ದಿಸ್ ಮಚ್ ಎಲ್ಲವೂ ಏನಾಗಿತ್ತು ಅಂದರೆ ಅಮೆಝಾನ್ ಬೆಸ್ಸಿನಲ್ಲಿರುವಂತಹ ಜೀವನ, ಅಲ್ಲಿರುವಂಥ ಕ್ಲೈಮೇಟ್ಗಳನ್ನು ನಾವು ನೋಡಿದ್ವಿ. ಅದೇ ರೀತಿ ನಮಗೆ ಸಬ್ ಟ್ರಾಪಿಕಲ್ ರೀಜನ್ ಟು ಟ್ರಾಪಿಕಲ್ ರೀಜನ್ನಲ್ಲಿ ಹ್ಯೂಮನ್ ಎನ್ವಿರಾನ್ಮೆಂಟದ ಇಂಟರಾಕ್ಷನ್ ನೋಡ್ತಿದ್ವಿ. ಸೊ ಅದೇ ರೀಜನ್ನಲ್ಲಿ ನಮ್ಮ ಇಂಡಿಯಾದಿಂದ ನಮಗೆ ಗಂಗಾ ಮತ್ತು ಬ್ರಹ್ಮಪುತ್ರ ನದಿ ವ್ಯವಸ್ಥೆ ಅಂತ ನೋಡ್ತೀವಿ. ಗಂಗಾ ಮತ್ತು ಬ್ರಹ್ಮಪುತ್ರ ನದಿ ವ್ಯವಸ್ಥೆ ಕೂಡ ನಮಗೆ ಸಿಗುತ್ತೆ. ಸೊ ಇದ್ರ ಬಗ್ಗೆ ಒಂದಷ್ಟು ಇಂಟ್ರೊಡಕ್ಷನನ್ನು ನೋಡ್ತಾ ಹೋದರೆ ನಮಗೆ ಆಲ್ಮೋಸ್ಟ್ ಈ ಪಾರ್ಟಲ್ಲಿ ನಮಗೆ ಲೆಟ್ ಮೀ ಚೇಂಜ್ ದ ಪೆನ್, ಎಸ್. ನಮಗೆ ಈ ಪಾರ್ಟಲ್ಲಿ ನಮಗೆ 23.5 ಡಿಗ್ರಿ ಪಾಸ್ ಆಗಿರುತ್ತೆ, 23.5 ಡಿಗ್ರಿ ನಾರ್ತ್.
23.5 ಡಿಗ್ರಿ ನಾರ್ತ್ ಈ ಪಾರ್ಟಲ್ಲಿ ಪಾಸ್ ಆಗ್ತಿದೆ. ಸೊ ದಿಸ್ ಇಸ್ ದಿ ಸಬ್ ಟ್ರಾಪಿಕಲ್ ರೀಜನಲ್ಲಿ ಈ ವ್ಯವಸ್ಥೆ ನಮಗೆ ನೋಡೋಕೆ ಸಿಗುತ್ತೆ, ರೈಟ್. ಸೊ ಟ್ರಾಪಿಕ್ ಆ್ಯಂಡ್ ಸಬ್ ಟ್ರಾಪಿಕಲ್ ರೀಜನ್ನಲ್ಲಿ ನಾವು ಇದನ್ನು ನೋಡ್ತಿದ್ದೀವಿ. ಇಲ್ಲಿ ನಮಗೆ ಗಂಗಾ ನದಿ ಅಂತ ನೋಡಿದಾಗ ಮೇಜರ್ ನದಿ ಈ ಥರ ತೋರಿಸಿದ್ದಾರೆ ಅಲ್ವಾ, ಗಂಗಾ ಸಿಂಬಾಲ್, ರೈಟ್. ಅದೇ ರೀತಿ ಬಹಳಷ್ಟು ಅದಕ್ಕೆ ಉಪನದಿಗಳು ಬಂದು ಸೇರಿದ್ದಾವೆ. ಯಮುನಾ ಆಗಿರ್ಬೋದು, ಗೋಮತಿ, ಘಾಗ್ರಾ, ಗಂಡಕ್, ಕೋಸಿ, ಎಸ್, ಇಲ್ಲಿಂದ ಬರ್ತಿದೆ ಬ್ರಹ್ಮಪುತ್ರ. ಈ ಬ್ರಹ್ಮಪುತ್ರನ ತೀಸ್ತಾ ನದಿ ಸೇರ್ತಿದೆ. ಇವೆರಡು ಸೇರ್ಕೊಂಡ್ಬಿಟ್ಟು ಮುಂದೆ ಹೋಗಿ ಈ ಥರ ಡ್ರೈನ್ ಆಗ್ತಿದ್ದಾವೆ, ರೈಟ್. ಈ ಥರ ಡ್ರೈನ್ ಆಗಿದ್ದಾವೆ, ರೈಟ್. ಸೊ ಈ ಒಂದು ಎಲ್ಲ ಎಂಟೈರ್ ವ್ಯವಸ್ಥೆಯಲ್ಲಿ ಜೀವನ, ಹ್ಯೂಮನ್ ಮತ್ತು ಎನ್ವಿರಾನ್ಮೆಂಟದ್ದು ಇಂಟರಾಕ್ಷನ್ ಯಾವ ಥರ ಇದೆ ಅಂತ ನೋಡ್ತೀವಿ. ಫಸ್ಟ್ ಥಿಂಗ್ ಕ್ಲೈಮೇಟ್ಸನ್ನು ನೋಡ್ತಾ ಹೋದರೆ ನಮಗೆ ಬೇಸಿಕ್ ಇದ್ರದ್ದು ಲೊಕೇಶನನ್ನು ನೋಡ್ತಾ ಹೋದರೆ ನಮಗೆ ಈ ಭಾಗದಲ್ಲಿ ನಮಗೆ ಮೌಂಟೇನ್ಸ್ ಇದ್ದಾವೆ, ರೈಟ್. ಈ ಭಾಗದಲ್ಲಿ ನಮಗೆ ಮರುಭೂಮಿ ಇದೆ, ಈ ಭಾಗದಲ್ಲಿ ನಮಗೆ ಪ್ಲಾಟ್ಯೂ ಇದೆ, ರೈಟ್. ಸೊ ಈ ಭಾಗದಲ್ಲಿ ನಮಗೆ ಪ್ಲೇನ್ಸ್ಗಳು ಕಂಡು ಬರ್ತವೆ. ಯಾಕಂತಂದರೆ ನದಿ ಹರಿದು ಬರುವಾಗ ಸಾಕಷ್ಟು ಫಲವತ್ತಾದ ಮಣ್ಣನ್ನು ತಗೊಂಡು ಬಂದಿರುತ್ತೆ. ಸೊ ಈ ಭಾಗದಲ್ಲಿ ನಮಗೆ ನೋಡೋಕ್ಕೆ ಸಿಗುತ್ತೆ ಪ್ಲೇನ್ಸ್, ರೈಟ್. ಸೊ ದಿಸ್ ಇಸ್ ಹೌ ಇಟ್ ಈಸ್ ಲೊಕೇಟೆಡ್. ಕ್ಲೈಮೇಟನ್ನು ನೋಡ್ತಾ ಹೋದರೆ ಕ್ಲೈಮೇಟಲ್ಲಿ ನಾವು ಏನು ಮೇಜರ್ ಆಸ್ಪೆಕ್ಟ್ಸ್ ಏನು ನೋಡ್ತೀವಿ ಅಂದರೆ ಟೆಂಪ್ರೇಚರ್ ಮತ್ತು ರೈನ್ಫಾಲನ್ನು ನೋಡ್ತೀವಿ. ಇದು ಕೂಡ ನಮಗೆ ಮಾನ್ಸೂನ್ ಅಂತ ನೋಡಿದ್ವಿ ಅಲ್ವಾ. ಸೊ ಇಲ್ಲಿ ಬರುವಂತಹ ನೈಋತ್ಯ ಮಾನ್ಸೂನ್ ಅಂತ ಕರಿತೀವಿ, ಸೌತ್ ವೆಸ್ಟ್ ಮಾನ್ಸೂನ್, ರೈಟ್. ಈ ಮಾನ್ಸೂನ್ಗಳು ನಮಗೆ ಈ ಭಾಗದಲ್ಲಿನೂ ಕೂಡ ಎಂಟರ್ ಆಗ್ತಿರ್ತವೆ. 2 ಬ್ರಾಂಚ್ ವಿಲ್ ಸ್ಟಡಿ ದಿಸ್ ಲೇಟರ್. ಬಟ್ ನಮಗೆ ಮಾನ್ಸೂನ್ ಇಲ್ಲಿ ಬರ್ತಿರುತ್ತೆ. ಈ ಭಾಗದಲ್ಲಿ ನಮಗೆ ಅರೌಂಡ್ ಜೂನ್ ಟೈಮಲ್ಲಿ ಮಳೆ ಆಗ್ತಿರುತ್ತೆ. ಬಟ್ ಈ ಭಾಗದಲ್ಲಿ ನಮಗೆ ಜೂನಿಂದ ಸ್ಟಾರ್ಟಿಂಗ್, ಜೂನ್ 1 ಇಲ್ಲಿ ಮಳೆ ಸ್ಟಾರ್ಟ್ ಆಗುತ್ತೆ. ಈ ಭಾಗ ರೀಚ್ ಆಗುವಷ್ಟೊತ್ತಿಗೆ ಜೂನ್ ಟು ಸೆಪ್ಟೆಂಬರ್, ಇನ್ ಬಿಟ್ವೀನ್ ದಿಸ್ ಟೈಮಲ್ಲಿ ನಮಗೆ ಈ ಭಾಗದಲ್ಲಿ ಜಾಸ್ತಿ ಮಳೆ ಆಗ್ತಿರುತ್ತೆ, ರೈಟ್. ಇಲ್ಲಿ ಹಾಟ್ ಸಮ್ಮರ್ ಮತ್ತು ಕೋಲ್ಡ್ ವಿಂಟರ್ಗಳು ಇರ್ತವೆ, ರೈಟ್. ದಿಸ್ ಇಸ್ ಅಬೌಟ್ ದಿ ಕ್ಲೈಮೇಟ್. ನೆಕ್ಸ್ಟ್ ಇಸ್ ಟೋಪೋಗ್ರಫಿ. ಮೇಲ್ಮೈ ಸರ್ಫೇಸ್ ಹೆಂಗಿದೆ ಅಂತ ನೋಡಿದರೆ ವೇರಿ ಟೆರೇನ್ ಇದೆ. ಒಂದಷ್ಟು ಕಡೆ ನಮಗೆ ಮೌಂಟೇನ್ಸ್ ಇದ್ದಾವೆ. ಮೌಂಟೇನ್ಸ್ ಫಾರ್ ಎಕ್ಸಾಂಪಲ್ ನಾವು ಈ ಭಾಗದಲ್ಲಿ ಈ ಥರ ನಮಗೆ ಬ್ರಹ್ಮಪುತ್ರ ಬರ್ತಿತ್ತು. ಈ ಭಾಗದಲ್ಲೆಲ್ಲ ನಮಗೆ ಮೌಂಟೇನ್ಸ್ಗಳು ನೋಡೋಕೆ ಸಿಗುತ್ತೆ, ರೈಟ್. ಮೌಂಟೇನ್ಸ್ಗಳಿದ್ದಾವೆ. ಈ ಭಾಗದಲ್ಲಿ ಗಂಗಾ ನದಿ ಬರ್ತಿತ್ತಲ್ವಾ, ಈ ಭಾಗದಲ್ಲಿ ನಮಗೆ ಪ್ಲೇನ್ಸ್ ಇದ್ದಾವೆ. ಇದೇ ಭಾಗದಲ್ಲಿ ಒಂದಷ್ಟು ನಮಗೆ ಫುಟ್ ಹಿಲ್ಸ್, ಶಿವಾಲಿಕ್ ಬೆಟ್ಟಗಳು ಅಂತ ಕರಿತೀವಿ. ಶಿವಾಲಿಕ್ ಬೆಟ್ಟಗಳು ಕೂಡ ಈ ಭಾಗದಲ್ಲಿ ಕಂಡು ಬರ್ತವೆ, ರೈಟ್. ಸೊ ಈ ಮಣ್ಣು ಫಲವತ್ತಾಗಿರೋದ್ರಿಂದ ಇಲ್ಲಿ ನಮಗೆ ಒಂದಷ್ಟು ಬೆಳೆಗಳನ್ನು ಬೆಳಿತೀವಿ. ಲೈಕ್ ಪ್ಯಾಡಿ, ವೀಟ್, ಮೇಜ್, ಸೋರ್ಗಮ್, ಗ್ರಾಮ್, ಮಿಲ್ಲೆಟ್ಸ್. ಮೋಸ್ಟ್ ಇಂಪಾರ್ಟೆಂಟ್ ಈಸ್ ಪ್ಯಾಡಿ ಆ್ಯಂಡ್ ವೀಟ್, ರೈಟ್. ಸೊ ಈ ಕ್ರಾಪ್ಸ್ಗಳನ್ನು ನಾವು ಈ ಭಾಗದಲ್ಲಿ ಬೆಳಿತಿರ್ತೀವಿ. ಅದೇ ರೀತಿ ಬ್ಯಾಂಬೂ ಇಸ್ ವೆರಿ ಫೇಮಸ್ ಇನ್ ದಿ ನಾರ್ತ್ ಈಸ್ಟ್. ಈ ಬ್ರಹ್ಮಪುತ್ರ ಅಸ್ಸಾಂ ಭಾಗದಲ್ಲಿ ನಾವು ಬ್ಯಾಂಬೂವನ್ನು ನೋಡ್ತೀವಿ. ಶುಗರ್ ಕೇನನ್ನು ಕೂಡ ಬೆಳಿತಿರ್ತೀವಿ. ಇಲ್ಲಿ ವೆಸ್ಟ್ ಬೆಂಗಾಲ್ ಭಾಗದಲ್ಲಿ ಮ್ಯಾಪ್ ಹಾಕಿದರೆ ಈ ಥರ ಬರುತ್ತೆ. ಈ ವೆಸ್ಟ್ ಬೆಂಗಾಲ್ ಭಾಗದಲ್ಲಿ ನಾವು ಜೂಟ್ ಕಲ್ಟಿವೇಷನ್ ಕೂಡ ಮಾಡ್ತೀವಿ. ಸೊ ಆಲ್ ಇನ್ ಆಲ್ ಬಹಳಷ್ಟು ಡೈವರ್ಸ್ ಆಗಿರುವಂತಹ ಅಗ್ರಿಕಲ್ಚರ್ ಪ್ಯಾಟರ್ನ್ ನಮಗೆ ಇಲ್ಲಿ ನೋಡೋಕ್ಕೆ ಸಿಗುತ್ತೆ, ರೈಟ್. ವೆಜಿಟೇಷನ್, ಸಸ್ಯವರ್ಗ ಅಂತ ನೋಡ್ತೀವಿ. ಸಸ್ಯವರ್ಗ ಯಾವ ಥರ ಇದೆ ಅಂತ ನೋಡ್ತಾ ಹೋದರೆ ನಮಗೆ ಈ ಭಾಗದಲ್ಲಿ ಟ್ರಾಪಿಕಲ್ ಡೆಸಿಡಿಯಸ್ ಟ್ರೀಸ್ ನಮಗೆ ಇಲ್ಲಿ ಸಿಗ್ತವೆ. ಯಾಕಂತಂದರೆ ರೇನ್ಫಾಲ್ ನಮಗೆ ಎಕ್ಸಾಕ್ಟ್ ಟ್ರಾಪಿಕಲ್ ಈಕ್ವಿಟೋರಿಯಲ್ ರೀಜನಲ್ಲಿ ಆಗ್ತಿರುವಷ್ಟು ಮಳೆ ಆಗ್ತಿರಲ್ಲ, ಕ್ವಾಂಟಿಟಿ ಕಡಿಮೆ ಇರುತ್ತೆ. ಸೊ ಅದಕ್ಕಾಗಿ ಪ್ಲಾಂಟ್ಸ್ ಸೀಸನ್ಗೆ ತಕ್ಕಂತೆ, ಸೀಸನ್ಗೆ ಅನುಗುಣವಾಗಿ ಲೀವ್ಸನ್ನು ಶೆಡ್ ಮಾಡ್ತಿರುತ್ತೆ, ರೈಟ್. ಸೊ ಲೈಕ್ ಡೆಸಿಡಿಯಸ್ ಫಾರೆಸ್ಟಿಗೆ ಎಕ್ಸಾಂಪಲ್ ಟೀಕ್ ಆಗಿರ್ಬೋದು, ಸಾಲ್ ಆಗಿರ್ಬೋದು, ಪೀಪಲ್, ಎಸ್, ಇವೆಲ್ಲನೂ ಕೂಡ ನಮಗೆ
ನೋಡೋಕ್ಕೆ ಸಿಗುತ್ತೆ ಈ ರೀಷನ್ನಲ್ಲಿ. ಅದೇ ರೀತಿ ಥಿಕ್ ಬ್ಯಾಂಬೂಸ್ ನಮಗೆ ಬ್ರಹ್ಮಪುತ್ರ ಪ್ಲೇನಲ್ಲಿ, ಅಸ್ಸಾಂ ರೀಷನ್, ಅರುಣಾಚಲ್ ರೀಷನ್ ಈ ಪ್ರದೇಶದಲ್ಲಿ ನಮಗೆ ಬ್ಯಾಂಬೂ ನೋಡೋಕ್ಕೆ ಸಿಗುತ್ತೆ, ರೈಟ್. ಅದೇ ರೀತಿ ಫೈನ್ ಇವೆಲ್ಲವು ಇವೆಲ್ಲ ಟ್ರೀಸ್ ಕೂಡ ನಮಗೆ ಉತ್ತರಾಖಂಡ್, ಸಿಕ್ಕಿಂ, ಅರುಣಾಚಲ್ ಈ ಭಾಗದಲ್ಲಿ ನೋಡೋಕ್ಕೆ ಸಿಗುತ್ತೆ. ಇಂಪಾರ್ಟೆಂಟ್ ಇಸ್ ಬ್ಯಾಂಬೂ ಇನ್ ಬ್ರಹ್ಮಪುತ್ರ ಪ್ಲೇನ್ಸ್, ರೈಟ್. ವನ್ಯಜೀವಿಗಳು ಈ ಪ್ರದೇಶದಲ್ಲಿ ಯಾವ ಥರ ಇದ್ದಾವೆ, ಯಾವೆಲ್ಲ ಇದ್ದಾವೆ ಅಂತ ನೋಡ್ತಾ ಹೋದರೆ ನಮಗೆ ಎಲಿಫೆಂಟ್ಸ್ಗಳು, ಎಲಿಫೆಂಟ್ಗಳಾಗಿರ್ಬೋದು, ಟೈಗರ್, ಒನ್ ಹಾರ್ನ್ಡ್ ರೈನೋಸರಸ್ ನೋಡ್ತಿರ್ಬೋದು, ಅಸ್ಸಾಂ ಭಾಗದಲ್ಲಿ ಕಂಡುಬರುತ್ತೆ. ಮಂಕಿ, ಡಿಯರ್ ಇವೆಲ್ಲವೂ ಬಹಳ ಕಾಮನ್ ಆಗಿ ಸಿಗುವಂತಹ ಜೀವಿಗಳಾಗಿದ್ದಾವೆ, ಆ್ಯನಿಮಲ್ಗಳಾಗಿದ್ದಾವೆ. ಒನ್ ಹಾರ್ನ್ ರೈನೋಸರಸ್ ನಮಗೆ ಬ್ರಹ್ಮಪುತ್ರ ಪ್ಲೇನ್, ಅಸ್ಸಾಂ ಆ ಭಾಗದಲ್ಲಿ ನಮಗೆ ಕಂಡುಬರುವಂಥದ್ದು. ಅದೇ ರೀತಿ ಬೆಂಗಾಲ್ ಟೈಗರ್, ಕ್ರೊಕೊಡೈಲ್ಗಳು, ಇವೆಲ್ಲನೂ ನಾವು ಕಂಡುಬರ್ತವೆ. ಈ ಭಾಗದಲ್ಲಿ ಕಂಡುಬರುವಂತಹ ಪಾಪ್ಯುಲರ್ ಫಿಶಸ್ ಯಾವುದು ಅಂತಂದರೆ ರೋಹು, ಕಾಟ್ಲಾ ಮತ್ತು ಹಿಲ್ಸಾ ಅನ್ನುವಂತಹ ವಿವಿಧ ಜಾತಿಯ ಮೀನುಗಳು ಕೂಡ ಈ ಭಾಗದಲ್ಲಿ ಕಂಡುಬರ್ತವೆ. ಮತ್ತು ಫಿಶ್ ಜಾಸ್ತಿ ಇದನ್ನೆಲ್ಲ ನೋಡ್ತಿರೋದ್ರಿಂದ ನದಿಗಳು ಜಾಸ್ತಿ ಇದ್ದಾವೆ, ಸೊ ಫಿಶರಿ ಕೂಡ ಚೆನ್ನಾಗಿರುತ್ತೆ. ಅದೇ ರೀತಿ ರೈಸ್ ಇಲ್ಲಿ ಇರುವಂತಹ ಸ್ಟೇಪಲ್ ಡಯಟ್ ಆಗಿದೆ. ನಾವು ಹೇಗೆ ರಾಗಿ ರೋಟಿ ಎಲ್ಲ ತಿಂತೀವಲ್ಲ, ಅದೇ ರೀತಿ ಇಲ್ಲಿ ಫಿಶ್ ಮತ್ತು ರೈಸ್ ಅಲ್ಲಿರುವಂತಹ ಜನರ ಜೀವನದಲ್ಲಿ ಸ್ಟೇಪಲ್ ಆಗಿ ತಿನ್ನುವಂಥ ಒಂದು ಫುಡ್ ಆಗಿದೆ, ಸ್ಟೇಪಲ್ ಡಯಟ್, ರೈಟ್. ಸೊ ದಿಸ್ ಇಸ್ ಅಬೌಟ್ ದಿ ವೈಲ್ಡ್ ಲೈಫ್. ಅದೇ ರೀತಿ ಅಲ್ಲಿ ಟೌನ್ಸ್ ಮತ್ತು ಸಿಟೀಸನ್ನು ನೋಡ್ತಾ ಹೋದರೆ ಹೆಸರೇ ಹೇಳ್ತಿದೆ, ಪ್ಲೇನ್ಸ್ ಅಂತ ನೋಡಿದ್ವಿ, ಗಂಗಾ ಮತ್ತು ಬ್ರಹ್ಮಪುತ್ರ ಪ್ಲೇನ್ಸ್ ಅಂತ ನೋಡಿದ್ವಿ. ಸೊ ಏರಿಯಾ ಸರ್ಫೇಸ್ ಪ್ಲೇನ್ ಇದೆ, ಇದರ ಅರ್ಥ ಅಲ್ಲಿ ನಮಗೆ ಬಹಳಷ್ಟು ಡೆನ್ಸ್ ಆಗಿರುವಂತಹ ಒಂದು ಟೌನ್ಸ್ ಮತ್ತು ಸಿಟಿ ಸಿಗ್ತವೆ. ಅದಕ್ಕೆ ನಮಗೆ UP ಮತ್ತು ಬಿಹಾರ್ ರೀಷನಲ್ಲಿ ಪಾಪ್ಯುಲೇಷನ್ ಕೂಡ ಜಾಸ್ತಿ ಇರೋದನ್ನು ನಾವು ನೋಡ್ತೀವಿ. ಇಲ್ಲಿ ಹೇಳಬೇಕಂದ್ರೆ ಒಂದಷ್ಟು ಲಾರ್ಜ್ ಸಿಟೀಸ್, ಪ್ರಮುಖ ನಗರಗಳು, ಗಂಗಾ ನದಿ ಮೇಲೆ ಇರುವಂತಹ ಪ್ರಮುಖ ನದಿಗಳು ಅಂತ ನೋಡ್ತಾ ಹೋದರೆ ಅಲಹಾಬಾದ್, ಕಾನ್ಪುರ್, ವಾರಣಾಸಿ, ಲಕ್ನೋ ಇವಿಷ್ಟು ನಮಗೆ ನೋಡೋಕೆ ಸಿಗ್ತವೆ. ಲೆಟ್ ಮೀ ಶೋ ಇಟ್ ಆನ್ ದಿ ಮ್ಯಾಪ್. ಸೊ ದಿಸ್ ಎಷ್ಟು ಬೇಕೋ ಅಷ್ಟೇ ತೆಗೆದಿರ್ತೀನಿ, ರೈಟ್. ಸೊ ಈ ಭಾಗದಲ್ಲಿ ನಮಗೆ ಉತ್ತರ ಪ್ರದೇಶ ಸಿಗುತ್ತೆ. ಉತ್ತರ ಪ್ರದೇಶದಲ್ಲಿ ನಮಗೆ ಅಲಹಾಬಾದ್, ಕಾನ್ಪುರ್, ವಾರಣಾಸಿ, ಲಕ್ನೋ ಇವೆಲ್ಲ ಇಲ್ಲಿ ಸಿಗ್ತವೆ. ಅದೇ ರೀತಿ ಇಲ್ಲಿ ಬಿಹಾರ್ ಇದೆ, ಬಿಹಾರಲ್ಲಿ ಪಾಟ್ನಾ, ವೆಸ್ಟ್ ಬೆಂಗಾಲಲ್ಲಿ ನಮಗೆ ಕೋಲ್ಕತ್ತಾ ಈ ರೀಷನ್ನಲ್ಲಿ ಈ ರೀತಿ ಗಂಗಾ ನದಿ ಪಾಸಾಗಿ ಹೋದಾಗ ಈ ಭಾಗದಲ್ಲಿ ಲೈ ಆಗುವಂಥ ಮೇಜರ್ ಸಿಟೀಸ್, ಗಂಗಾ ನದಿಯ ಬ್ಯಾಂಕಲ್ಲಿರುವಂಥ ಮೇಜರ್ ಸಿಟೀಸ್ ಆಗಿದೆ, ರೈಟ್. ಅದೇ ರೀತಿ ವೇಸ್ಟ್ ವಾಟರ್ ಫ್ರಮ್ ಟೌನ್ಸ್ ಆ್ಯಂಡ್ ಇಂಡಸ್ಟ್ರೀಸ್ ಪೊಲ್ಯೂಟ್ಸ್ ದಿ ರಿವರ್. ಇಲ್ಲಿರುವಂತಹ ನದಿಗಳು ಜಾಸ್ತಿ ಪೊಲ್ಯೂಟೆಡ್ ಆಗಿದ್ದಾವೆ. ಅದಕ್ಕೆ ನಾವು ಗಂಗಾ ನದಿಯ ಸ್ವಚ್ಛತೆ ಸಲುವಾಗಿ ಎಲ್ಲ ಸ್ಕೀಮ್ಸ್ಗಳನ್ನು ಮಾಡ್ತಿದ್ದೀವಿ. ಜನ ಜಾಸ್ತಿ ಇರೋದ್ರಿಂದ ಅವರ ಅನುಕೂಲಕ್ಕಾಗಿ ಎಕನಾಮಿಕ್ ಪರ್ಪಸ್ ಆಗಿ ಜಾಸ್ತಿ ಇಂಡಸ್ಟ್ರಿಗಳನ್ನು ಮಾಡ್ಕೊಂಡಿರೋದ್ರಿಂದ ಅದರಿಂದ ಬಂದಂತಹ ಪೊಲ್ಯೂಟೆಡ್ ವೇಸ್ಟ್ಗಳನ್ನು ಅದನ್ನು ನದಿಗೆ ಬಿಡ್ತಿರೋದ್ರಿಂದ ನದಿ ಕೂಡ ಬಹಳಷ್ಟು ಪೊಲ್ಯೂಟ್ ಆಗ್ತಿದೆ, ರೈಟ್. ಸೊ ದಿಸ್ ಇಸ್ ಅಬೌಟ್ ದಿಸ್ ಮೇಜರ್ ಟೌನ್ಸ್ ಆ್ಯಂಡ್ ಸಿಟೀಸ್ ಇನ್ ದಿ ಗಂಗಾ ಮತ್ತು ಬ್ರಹ್ಮಪುತ್ರ ಪ್ಲೇನ್ಸ್. ಅದೇ ರೀತಿ ಟ್ರಾನ್ಸ್ಪೋರ್ಟೇಷನ್ ಏನಿದೆ ಅಂತ ನೋಡ್ತಾ ಹೋದರೆ ಈಗ ಆಲ್ರೆಡಿ ನೋಡಿರೋ ಹಾಗೆ ನಮಗೆ ವಾಟರ್ ಇದೆ, ಒಬ್ವಿಯಸ್ಲಿ ವಾಟರ್ ವೇ ವೆಲ್ ಡೆವಲಪ್ ಆಗಿರುತ್ತೆ. ಅದೇ ರೀತಿ ರೋಡ್ ಕನೆಕ್ಟಿವಿಟಿನೂ ಇರುತ್ತೆ, ರೈಲ್ವೆ ಕನೆಕ್ಟಿವಿಟಿನೂ ಇರುತ್ತೆ. ಬಟ್ ವಾಟರ್ ವೇ ಈ ಭಾಗದಲ್ಲಿ ನಮಗೆ ಬಹಳಷ್ಟು ಚೆನ್ನಾಗಿ ಡೆವಲಪ್ ಆಗಿರುತ್ತೆ. ನೆಕ್ಸ್ಟ್ ಈಸ್ ಟೂರಿಸಮ್ ಬಹಳಷ್ಟು ಪ್ರಮುಖವಾದಂತಹ ಟೂರಿಸ್ಟ್ ಸೆಂಟರ್ಸ್ ನಮಗಿಲ್ಲಿ ನೋಡೋಕೆ ಸಿಗ್ತವೆ. ಆಗ್ರಾ ಈ ಭಾಗದಲ್ಲಿ ನಮಗೆ ಯಮುನಾ ಸಿಗುತ್ತೆ. ಯಮುನಾದ ಬ್ಯಾಂಕಲ್ಲಿ ನಮಗೆ ಆಗ್ರಾ ಲೊಕೇಟ್ ಆಗಿದೆ. ತಾಜ್ ಮಹಲ್ದಂತಹ ಪ್ರಮುಖ ಪ್ರವಾಸಿ ತಾಣಗಳು ನಮಗೆ ಈ ಭಾಗದಲ್ಲಿ ನೋಡೋಕ್ಕೆ ಸಿಗುತ್ತೆ. ಅದೇ ರೀತಿ ಬುದ್ಧಿಸ್ಟ್ ಸ್ತೂಪ, ಬಿಹಾರ್ ಈ ಭಾಗದಲ್ಲಿ ಬುದ್ಧಿಸಮ್ ರಿಲೇಟೆಡ್ ನಮಗೆ ಬಹಳಷ್ಟು ಟೂರಿಸ್ಟ್ ಪ್ಲೇಸಸ್ಸು ನೋಡೋಕ್ಕೆ ಸಿಗುತ್ತೆ. ಅದೇ ರೀತಿ
ಯು ಪಿ ಭಾಗದಲ್ಲೂ ಕೂಡ ನಮಗೆ ಬಹಳಷ್ಟು ಟೂರಿಸ್ಟ್ ಪ್ಲೇಸ್ ನಮಗೆ ನೋಡೋಕೆ ಸಿಗುತ್ತೆ. ಸೊ ದಿಸ್ ಈಸ್ ಆಲ್ ಅಬೌಟ್ ದಿ ಗಂಗಾ ಮತ್ತು ಬ್ರಹ್ಮಪುತ್ರ ಪ್ಲೇನ್ಸ್, ರೈಟ್? So this is all about this topic, and I hope you all enjoy this topic. Thank you.